ಇನ್ನು ರಷ್ಯಾ ಉಕ್ರೇನ್ ನಡುವೆ ಸಮರ ಮತ್ತಷ್ಟು ಮುಂದುವರೆದಿದೆ. ರಷ್ಯಾದ ತೈಲ ಟರ್ಮಿನಲ್ ಮೇಲೆ ಉಕ್ರೇನ್ ದಾಳಿಯನ್ನು ನಡೆಸಿರುವಂಥದ್ದು. ಈ ತೈಲ ಮೂಲ ಸೌಕರ್ಯಗಳ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿದೆ. ನೊವೊರೊಸಿಸ್ಕ್ ಬಂದರಿನಲ್ಲಿರುವಂತಹ ತೈಲ ಘಟಕ, ಹೊತ್ತಿ ಉರಿತಾ ಇರುವಂತಹ ತೈಲ ಸಂಸ್ಕರಣಾ ಘಟಕ. ನೋಡಿ, ಈ ಯುದ್ಧಗಳು ಎಷ್ಟು ನಡೆಯುತ್ತೋ ಅಷ್ಟರ ಮಟ್ಟಿಗೆ ಎಲ್ಲ ರಾಷ್ಟ್ರಗಳು, ಎಲ್ಲ ದೇಶಗಳು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಕೆಲವೊಂದು ರಾಷ್ಟ್ರ ದೇಶಗಳು ಡೈರೆಕ್ಟ್ ಇಂಪ್ಯಾಕ್ಟ್ ಅನುಭವಿಸಿದ್ರೆ ಮತ್ತಲವು ಇಂಡೈರೆಕ್ಟ್ ಇಂಪ್ಯಾಕ್ಟ್ಗಳನ್ನು ಅನುಭವಿಸ್ತಾ ಇದೆ. ಇದರ ನಡುವೆ ಇದೀಗ ಮತ್ತೆ ರಷ್ಯಾ ಉಕ್ರೇನ್ ನಡುವೆ ಸಮರ ಮುಂದುವರೆದಿದೆ. ಇಲ್ಲೇ ನಿಲ್ತಾ ಇಲ್ಲ. ಈಗಾಗಲೇ ಇಸ್ರೇಲ್, ಇರಾನ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಫುಲ್ ಸ್ಟಾಪ್ ಬಿದ್ದಿಲ್ಲ. ಈಗ ಮತ್ತೆ ಇನ್ನೊಮ್ಮೆ ರಷ್ಯಾ ಉಕ್ರೇನ್ ನಡುವೆ ಸಮರ ಮುಂದುವರಿತಾನೇ ಇದೆ. ರಷ್ಯಾದ ತೈಲ ಟರ್ಮಿನಲ್ ಮೇಲೆ ಉಕ್ರೇನ್ ದಾಳಿಯನ್ನು ನಡೆಸಿರುವುದು, ಹೀಗೆ ತೈಲ ಉತ್ಪಾದನಾ ಘಟಕಗಳ ಮೇಲೆಯೇ ದಾಳಿ ನಡೀತಾ ಇದ್ರೆ ಜನಜೀವನ ಮತ್ತಷ್ಟು ಅಸ್ತವ್ಯಸ್ತವಾಗುವಂಥ ಚಾನ್ಸಸ್ ಇದೆ.